ಅಲ್ಲಿ ಕ್ವಾಲಿಟಿ ಕೂಡ ಚೆನ್ನಾಗಿರೋದಿಲ್ರಿ. ಇಡ್ಲಿ ಆಗ್ಲಿ ಸಾಂಬಾರ್ ಆಗ್ಲಿ ಕ್ವಾಲಿಟಿ ಚೆನ್ನಾಗಿರೋದಿಲ್ಲ ಪಟ್ಟಿಗಳೇ. ಅದರಂತೆ ಈಗ ಅಲ್ಲಿ ಬಹಳ ಗಲೀಜ್, ಆ ಕ್ಯಾಂಟೀನ್ಗಳಲ್ಲಿ ತುಂಬಾ ಗಲೀಜ್ ಇರ್ತದೆ. ಅಲ್ಲಿ ಲ್ಯಾಟ್ರಿನ್ ಸೌಲಭ್ಯ ಇದ್ರೂ ಕೂಡ ಜನರಿಗೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ. ಅಲ್ಲಿ ಕ್ವಾಲಿಟಿ ಫುಡ್ ಸಿಗೋದಿಲ್ಲ, ಟಿಫಿನ್ ಸಿಗೋದಿಲ್ಲ, ಸ್ವೀಟ್ ಸಿಗೋದಿಲ್ಲ. ಇವ್ರು ಏನು ಇದ್ರ ಪ್ರಕಾರ ಮಾಡಿದಾಗ ಆ ಮೆನುವಿನಂತೆ ಅಲ್ಲಿ ಸಿಗ್ತಾ ಇಲ್ಲ ಮೇಡಮ್, ಅಲ್ಲಿ ಸಿಗ್ತಾ ಇಲ್ಲ ಸರ್. ಐದು ಗ್ಯಾರಂಟಿ ಡಿ.ಕೆ. ಶಿವಕುಮಾರ್ ಅವರೇ ಅನೌನ್ಸ್ ಮಾಡಿದಾರಲ್ಲ, ಕಾಂಗ್ರೆಸ್ ಅಧ್ಯಕ್ಷರು. ನಮಗೆ ಹೊರೆ ಆಗ್ತಾ ಇದೆ, ಬರ್ಡನ್ ಆಗ್ತಾ ಇದೆ. ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಕಾಂಗ್ರೆಸ್ ಸರ್ಕಾರಕ್ಕೆ ಭಾರಿ ಚೀಮಾರಿ. ಮತ್ತೊಂದು ಕಡೆ ಮತ್ತೊಂದು ಅಡ್ವರ್ಟ್ ಮಾಡ್ಕೊಂಡು ಬಿಟ್ರ ಲಕ್ಷ್ಮೀ ಹೆಬ್ಬಾಳ್ಕರ್. ಏನಿದರ ಅಪ್ಡೇಟ್ ಇವೆಲ್ಲವನ್ನ ನೋಡೋಣ. ಅದಕ್ಕಿಂತ ಮೊದಲು ತನಕ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಎಸ್ ವೀಕ್ಷಕರೇ, ಬಜೆಟ್ ಮಂಡನೆಯಾದ ನಂತರ ಬಜೆಟ್ ಮೇಲಿನ ಚರ್ಚೆ ಇದೀಗ ಜೋರಾಗಿ ಸದನದಲ್ಲಿ ಕಾವು ಮೇಲಕ್ಕೆ ಏರುವಂತೆ ಮಾಡಿದೆ. ಮತ್ತು ಪ್ರತಿಪಕ್ಷವಾದಂಥ BJP ಇದೀಗ ಕಾಂಗ್ರೆಸ್ನ ಒಂದೊಂದೇ ಅಡ್ವರ್ಟನ್ನು ಮೇಲಿಂದ ಮೇಲೆ ಹೆಕ್ಕಿ ತೋರಿಸಿ ಇದೀಗ ಕಾಂಗ್ರೆಸ್ಗೆ ಮುಜುಗರವನ್ನು ಉಂಟು ಮಾಡ್ತಿದೆ. ನಾವು ಕಾಂಗ್ರೆಸ್ ಪಕ್ಷಕ್ಕೆ BJP ಪಕ್ಷ ಚಿಮಾರಿ ಹಾಕಿದರೆ ಅಥವಾ BJP ಪಕ್ಷ ವಿರೋಧ ಮಾಡಿದ್ರೆ ಅದು ವಿರೋಧ ಪಕ್ಷಕ್ಕೆ ಮಾಡುತ್ತೆ ಅನ್ನುವಂಥ ಒಂದು ಗಮನವನ್ನು ಹರಿಸಬಹುದಿತ್ತು. ಆದರೆ ಇಲ್ಲಿ ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದಂಥವರು BJPಯವರಲ್ಲ, JDSನವರಲ್ಲ. ಜೊತೆಗೆ ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದವರು ಸ್ವತಃ ಕಾಂಗ್ರೆಸ್ MLAಗಳೇ. ಈ ಹಿಂದೆ ಅನೇಕ ಬಾರಿ ಕಾಂಗ್ರೆಸ್ MLAಗಳು ತಮ್ಮ ಕ್ಷೇತ್ರಕ್ಕೆ MLA ಫಂಡ್ನಿಂದ ಒಂದೇ ಒಂದು ರೂಪಾಯಿ ಕೂಡ ನಮಗೆ ಸಿಗ್ತಾ ಇಲ್ಲ, ಜೊತೆಗೆ ನಮ್ಮ ಕ್ಷೇತ್ರದ ಅನುದಾನಕ್ಕೆ ಸಿಗ್ತಾ ಇಲ್ಲ. ಹಾಗಾಗಿ ನಾವು ಮನೆಯಿಂದ ಹೊರಗೆ ಬರಲಿಕ್ಕೆ ಆಗ್ತಾ ಇಲ್ಲ. ಬಂದರೆ ಮದುವೆ ಕೇಳ್ತಾರೆ, ರಸ್ತೆ ಕೇಳ್ತಾರೆ, ಇಲ್ಲ ಒಂದು ಹಾಸ್ಪಿಟಲ್ ಕಟ್ಕೊಡಿ ಅಂತಾರೆ, ಅಥವಾ ಒಂದು ಅಂಗನವಾಡಿಗೆ ಸ್ವಲ್ಪ ಬಿಲ್ಡಿಂಗ್ ಕಟ್ಕೊಡಿ ಅಂತಾರೆ, ಅಥವಾ ಏನಾದರೂ ಒಂದು ಚಿಕ್ಕ ಪುಟ್ಟದಾದರೂ ಕೇಳ್ತಾರೆ. ಹಾಗಾಗಿ ನಮಗೆ ಹಾಕಿದಂಥ ಮತಕ್ಕೆ ನಾವು ರಿಪ್ಲೈ ಮಾಡಬೇಕು, ಅಥವಾ ಅವರಿಗೆ ಕ್ಷೇತ್ರದ ಬೆಳವಣಿಗೆ ಏನು ಮಾಡಬೇಕಂದ್ರೆ ನಾವು ಅದನ್ನು ಏನಾದರೂ ಮಾಡಲೇಬೇಕಾಗತ್ತೆ. ಅಂಥ ಒಂದು ಆಹ್ವಾನವನ್ನು ಇಟ್ಕೊಂಡು ನಾವು ಸರ್ಕಾರ ಗಮನ ಕೊಟ್ಟರೆ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಕ್ಷೇತ್ರಕ್ಕೆ ಅನುದಾನ ಕೊಡ್ತಾ ಇಲ್ಲ ಅನ್ನುವಂಥ ಮಾತು ಅನೇಕ ಬಾರಿ ಈ ಹಿಂದಿನಿಂದ ಕಾಂಗ್ರೆಸ್ ಸರ್ಕಾರ ಬಂದನಿಂದ ಕಾಂಗ್ರೆಸ್ MLA ಮತ್ತು MLCಗಳು ಹೇಳ್ತಾ ಇದ್ರು. ಆದರೆ ಇದೀಗ ಒಂದು ಹಂತಕ್ಕೆ ಮುಂದೆ ಹೋಗಿ ಕಾಂಗ್ರೆಸ್ನ MLC ಅವರು ಕಾಂಗ್ರೆಸ್ ವಿರುದ್ಧವೇ ಸದನದಲ್ಲಿ ಚೀಮಾರಿ ಹಾಕಿದ್ದಾರೆ. ಅದು ಅವರ ಕ್ಷೇತ್ರಕ್ಕೆ ಸಂಬಂಧಪಟ್ಟದಲ್ಲ, ಆದರೆ ಇಡೀ ಕರ್ನಾಟಕದ ಒಂದು ಬೆಳವಣಿಗೆಯನ್ನು ಇಟ್ಕೊಂಡು, ಇಡೀ ಕರ್ನಾಟಕದ ಹಿತಾಸಕ್ತಿಯನ್ನು ಇಟ್ಕೊಂಡು, ಇಡೀ ಕರ್ನಾಟಕದ ಒಂದು ಅಭಿವೃದ್ಧಿ ಅಥವಾ ಜನರ ಒಂದು ಕಲ್ಯಾಣವನ್ನು ಇಟ್ಕೊಂಡು ಅವರು ಆಡಿದಂಥ ಮಾತು ಇದೀಗ ವೈರಲ್ ಆಗ್ತದೆ. ಮತ್ತು ಆ ವಿಡಿಯೋವನ್ನು ಇಟ್ಕೊಂಡು ಇದೀಗ BJPಯವರು ಕಾಂಗ್ರೆಸ್ ವಿರುದ್ಧ ಹರಿಹಾಯ್ತಾ ಇದ್ದಾರೆ. ಅಷ್ಟಕ್ಕೂ ಕಾಂಗ್ರೆಸ್ MLC ಆದಂಥ ಜಗದೇವ್ ಗುತ್ತೇದಾರ್ ಅವರು MLCಯವರು ಪರಿಷತ್ನಲ್ಲಿ ಆಡಿದಂಥ ಮಾತಿದೆಯಲ್ಲ, ಅವ್ರು ಹೇಳ್ತಾರೆ ಇಂದಿರಾ ಕ್ಯಾಂಟೀನ್ನಲ್ಲಿ ಸ್ವಚ್ಛತೆ ಇಲ್ಲ, ಇಂದಿರಾ ಕ್ಯಾಂಟೀನ್ನಲ್ಲಿ ಒಳ್ಳೆ ಫುಡ್ ಕೊಡ್ತಾ ಇಲ್ಲ, ಇಂದಿರಾ ಕ್ಯಾಂಟೀನ್ನಲ್ಲಿ ಹೆಗ್ಗಣೆಗಳ ಒಂದು ಓಡಾಟ ಇದೆ, ಟೋಟಲಿ ಇಂದಿರಾ ಕ್ಯಾಂಟೀನ್ನಲ್ಲಿ ಕೊಡ್ತಾ ಇರುವಂಥ ಫುಡ್ ತಿನ್ನೋಕ್ಕೆ ಯೋಗ್ಯವಲ್ಲ. ನಾವು ಸರ್ಕಾರದಲ್ಲಿ ಒಂದು ಮೆನ್ಯೂಯನ್ನು ಫಿಕ್ಸ್ ಮಾಡಿ ಇಂತಿಂತ ಕೊಡ್ತೇವೆ, ಅನ್ನ, ಸಾಂಬಾರು, ಇಡ್ಲಿ, ವಡೆ, ಜೊತೆಗೆ ಮುದ್ದೆ ಕೊಡ್ತೇವೆ, ಎಲ್ಲವನ್ನೂ ಕೂಡ ಮೆನುದಲ್ಲಿ ಹೇಳಿದ್ವಿ. ಆದರೆ ಅಲ್ಲಿ ಮೆನುವಲ್ಲಿ ಇದ್ದಂಥ ಯಾವುದನ್ನೂ ಕೊಡ್ತಾ ಇಲ್ಲ, ಜೊತೆಗೆ ಆ ಕೊಟ್ಟಂಥ ಆಹಾರವೂ ಕೂಡ ತಿನ್ನಲಿಕ್ಕೆ ಯೋಗ್ಯವಾದದ್ದಲ್ಲ ಎನ್ನುವಂಥ ಮಾತನ್ನು ಹೇಳಿ ಇದೀಗ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ MLAಗಳೇ, ಕಾಂಗ್ರೆಸ್ ಮುಖಂಡರೇ ಚೀಮಾರಿ ಹಾಕಿದ್ದಾರೆ. ಅದು ಈಗ ಕಾಂಗ್ರೆಸ್ಗೆ ದೊಡ್ಡ ಮುಜುಗರವನ್ನು ತಂದಿಟ್ಟಿದೆ. ಕಾಂಗ್ರೆಸ್ನ MLC ಜಗದೇವ್ ಗುತ್ತೇದಾರ್ ಅವರು ಹೇಳಿದಂಥ ಈ ವಿಡಿಯೋವನ್ನು ಇಟ್ಕೊಂಡಿದ್ದೀಗ BJP ಕಾಂಗ್ರೆಸ್ ಪಕ್ಷದ ವಿರುದ್ಧ ಹರಿಹಾಯ್ತಾ ಇದೆ. ಜೊತೆಗೆ ಆರ್ ಅಶೋಕ್ ಅವರು ಹರಿಹಾಯ್ತಾ ಇದ್ದಾರೆ. ಎಲ್ಲವೂ ಕೂಡ ಇದೊಂದು 420 ಸರ್ಕಾರ ಎನ್ನುವುದನ್ನು ಅವರ ವಿಡಿಯೋವನ್ನು ಇಟ್ಕೊಂಡಿದ್ದೀಗ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ತಾ ಇದ್ದಾರೆ. ನಾವು ಅನೇಕ ಕಡೆ ಕಾಂಗ್ರೆಸ್ನ ಅನೇಕ MLAಗಳು ತಮ್ಮ ಒಳಗೆ ಕಚ್ಚಾಟದನ್ನು ನೋಡಿದ್ದೇವೆ. ಅದರಲ್ಲೂ ಮುಖ್ಯವಾಗಿ ಉತ್ತರ ಕನ್ನಡ ಅಂತ ಬಂದಾಗ ಕಾರವಾರ MLA ಸತೀಶ್ ಶೈಲ್ ಜೊತೆಗೆ ಹೊನ್ನಾವರ ಭಟ್ಕಳ MLA ಆಗಿರುವಂಥ ಮತ್ತು ಉತ್ತರ ಕನ್ನಡ ಉಸ್ತುವಾರಿ ಸಚಿವರಾಗಿರುವಂಥ ಮಂಕಾಳು ವೈದ್ಯ ಅವರ ಮಧ್ಯೆ ಆದಂಥ ಈ KDP ಮೀಟಿಂಗ್ನಲ್ಲಿ ಆದಂಥ ಒಂದು ಜಗಳ ಆದ ನಂತರ KDP ಮೀಟಿಂಗ್ನಿಂದ ಶೈಲ್ ಅವರು ಎದ್ದು ಬಂದಂಥ ರೀತಿ, ಜೊತೆಗೆ ಬೇರೆ ಕಡೆಯಲ್ಲಿ ಅದರಲ್ಲೂ ಶಾಮನೂರು ಶಿವಶಂಕರ್ ಅವರ ಪುತ್ರ ಆದಂಥ ಮಲ್ಲಿಕಾರ್ಜುನ್ ಮತ್ತು ಜಮೀರ್ ಅಹಮದ್ ಅವರ ನಡುವೆ ಆಗ್ತಿರುವಂಥ ಒಂದು ಗಲಾಟೆ. ಹೀಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಸದ್ಯಕ್ಕೆ ಯಾವುದೂ ಸರಿ ಇಲ್ಲ. ಜೊತೆಗೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ ಬಣದ ನಡುವಿನ ಈ ಕಾಂಗ್ರೆಸ್ ಇಬ್ಬಾಗದ ನೀತಿ ಎಲ್ಲವೂ ಕೂಡ ಕಾಂಗ್ರೆಸ್ಗೆ ದೊಡ್ಡ ಹೊಡೆತವನ್ನು ತಂದುಕೊಡೋದ್ರಲ್ಲಿ ಯಾವುದೇ ಒಂದು ಸಂಶಯ ಬೇಡ. ಆದರೆ ಅದನ್ನು ಯಾವ ರೀತಿ BJP ಪಕ್ಷ ಉಪಯೋಗಿಸ್ಕೊಳುತ್ತೆ ಅದು ಕೂಡ ಒಂದು ಕುತೂಹಲಕ್ಕೆ ಕಾರಣವಾಗಿದ್ದರೆ, ಸದ್ಯದ ಮಟ್ಟಿಗೆ BJP JDS ಪಕ್ಷ ಏನೇ ವಿರೋಧ ಮಾಡಿದ್ರೂ ಕೂಡ ಅದು ಒಂದು ಹಂತಕ್ಕೆ ವಿರೋಧ ಪಕ್ಷ ವಿರೋಧ ಮಾಡಲಿಕ್ಕೆ ಬಂದಿದೆ ಅನ್ನುವಂಥ ಮಾತನ್ನು ನಾವು ಒಪ್ಕೊಳ್ಬೋದಿತ್ತು. ಆದರೆ ಈಗ ಕಾಂಗ್ರೆಸ್ MLC ಆಗಿರುವಂಥ ಜಗದೇವ್ ಗುತ್ತೇದಾರ್ ಅವರು ಹೇಳಿದಂಥ ಇಂದಿರಾ ಕ್ಯಾಂಟೀನ್ ಅನ್ನೋದೊಂಥರ
ಅಸಹ್ಯಕರವಾಗಿದೆ, ಅಲ್ಲಿ ಯಾವುದೂ ಸರಿ ಇಲ್ಲ ಎನ್ನುವಂಥ ಮಾತನ್ನು ಹೇಳಿ ಬಡ ಜನರು ಊಟ ಮಾಡಲಿಕ್ಕೆ ಬರ್ತಾರೆ, ಬಡವರಿಗೆ ಇದಾಗುತ್ತೆ, ಸ್ಕೂಲ್ ಮಕ್ಕಳಿಗೆ ಅಥವಾ ಈ ಕಾಲೇಜ್ ಮಕ್ಕಳಿಗೆ ಒಂದು 10 ರೂಪಾಯಿನಲ್ಲಿ 5 ರೂಪಾಯಿನ ಊಟ ಸಿಕ್ಕಿರೋದು ಬಡತನದಲ್ಲಿ ಇದ್ದವರಿಗೆ ಹೆಲ್ಪ್ ಆಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಮಾಡಿದಂಥ ಇಂದಿರಾ ಕ್ಯಾಂಟೀನ್ ಹಳ್ಳ ಹಿಡಿದೋಗಿದೆ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಜೊತೆಗೆ ಕಾಂಗ್ರೆಸ್ ಅವಧಿಯಲ್ಲಿ ಅಥವಾ BJP ಅವಧಿಯಲ್ಲಿ ಏನಾದರೂ ಅದಕ್ಕೆ ಅನುದಾನ ಕೊಟ್ಟಿಲ್ಲ, ಒಂದು ಸ್ವಚ್ಛತೆ ಇಲ್ಲ, ಬಿಲ್ಡಿಂಗ್ ಸರಿ ಇಲ್ಲ ಅಂದರೆ ಅದು ಓಕೆ, ಕಾಂಗ್ರೆಸ್ನವರಿಗೆ BJPಯವರಿಗೆ ಅದ್ರ ಇಂದಿರಾ ಕ್ಯಾಂಟೀನ್ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ ಇಲ್ಲ, ಅದು ಇಂದಿರಾ ಅನ್ನುವಂಥ ಹೆಸರಿದೆ, ಹಾಗಾಗಿ ಅವರು ಅನುದಾನ ಕಡಿಮೆ ಕೊಟ್ಟರು ಎನ್ನುವಂಥ ವಾದವನ್ನು ಮಾಡಬಹುದಿತ್ತು. ಆದರೆ ಸ್ವತಃ ಕಾಂಗ್ರೆಸ್ ತನ್ನಂಥ ಯೋಜನೆಯನ್ನು ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಹಳ್ಳ ಹಿಡಿದ್ರೆ ಅದು ಪ್ರತಿಯೊಬ್ಬರು ಕೂಡ ಪ್ರಶ್ನೆ ಮಾಡಲೇಬೇಕಾಗುತ್ತೆ. ಜೊತೆಗೆ ಕಾಂಗ್ರೆಸ್ನ MLAಗಳು ಇದೀಗ ಪ್ರಶ್ನೆ ಮಾಡಿ ಸರ್ಕಾರಕ್ಕೆ ಮುಜುಗರವನ್ನು ಉಂಟು ಮಾಡಿದ್ದಾರೆ. ಇದು ಒಂದು ಹಂತ. ಇನ್ನು ಎರಡನೇ ಹಂತವಾಗಿ ಕಾಂಗ್ರೆಸ್ನ ನಾಯಕಿಯಾಗಿರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸದನದಲ್ಲಿ ಸುಳ್ಳು ಹೇಳಿಬಿಟ್ರಾ ಎನ್ನುವಂಥ ಒಂದು ವಿಷಯ ಇದೀಗ ಮತ್ತೆ ಚರ್ಚೆಯನ್ನು ಹುಟ್ಟುಹಾಕಿದೆ. ಈ ಹಿಂದೆ ಗ್ಯಾರಂಟಿ ವಿಷಯದಲ್ಲಿ ಬರೋಬ್ಬರಿ 5,000 ಕೋಟಿಯಷ್ಟು ಹಣ ಗೃಹಲಕ್ಷ್ಮಿಯವರಿಗೆ ಹೋಗಿಲ್ಲ ಅಂದಾಗ, ಇಲ್ಲ ಹೋಗಿದೆ 2 ತಿಂಗಳ ಹಣವನ್ನು ಎಗರಿಸಿದಾಗ, ಇಲ್ಲ ನಾನು ಅಧಿಕಾರಿಗಳ ಜೊತೆ ಮಾತಾಡಿದ್ದೇನೆ, ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ತನಕ ಕೊನೆಯ 2 ತಿಂಗಳನ್ನು ಬಿಟ್ಟು ಎಲ್ಲವೂ ಹಾಕಿದ್ದೇವೆ, ಯಾವುದೇ ಕಾರಣಕ್ಕೂ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ನಾವು ಮಿಸ್ ಮಾಡಿಲ್ಲ ಅಂತ ಒಂದು ಘಂಟಾಘೋಷವಾಗಿ ಸದನದ ಒಳಗೆ ಹೇಳಿದರು. ಆದರೆ ಅದಾದ ಕೆಲವೇ ದಿನಗಳಲ್ಲಿ ಎಲ್ಲವೂ ಪರಿಶೀಲನೆ ಆದಾಗ, ಎಲ್ಲವೂ ಸತ್ಯ ಹೊರಗೆ ಬಂದಾಗ ಹೇಳ್ತಾರೆ, ಇಲ್ಲ ಕ್ಷಮೆ ಇರಲಿ, ನನಗೆ ಅಧಿಕಾರಿಗಳು ತಪ್ಪು ಮಾಹಿತಿಯನ್ನು ಕೊಟ್ಟರು ಎನ್ನುವುದನ್ನು ಹೇಳಿ ಒಂದು ದೊಡ್ಡದಾದಂಥ ಡ್ರಾಮಾ ಕ್ರಿಯೇಟ್ ಮಾಡಿದ್ರು, ಅಥವಾ ದೊಡ್ಡದಂಥ ಒಂದು ಅಸಹ್ಯವಾದಂಥ ಸುಳ್ಳನ್ನು ಹೇಳಿದರು. ಹಾಗಾಗಿ ಅಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತೊಮ್ಮೆ ಸದನದಲ್ಲಿ ಸುಳ್ಳು ಹೇಳಿದ್ರು ಅನ್ನುವಂಥ ಒಂದು ಆಕ್ರೋಶ ಇದೀಗ ಮತ್ತೊಮ್ಮೆ ಸದನದಲ್ಲಿ ಕೇಳಿಬರ್ತಿದೆ. ಮತ್ತು ಸದನದ ಹೊರಗಡೆ ಕನ್ನಡ ಪರ ಹೋರಾಟಗಾರ್ತಿಯಾಗಿರುವಂಥ ಕಸ್ತೂರಿ ಬಾಬಿ ಅವರು ಇದೀಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧವಾಗಿ ಒಂದು ಸ್ಫೋಟಕ ಹೇಳಿಕೆ ಅಥವಾ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ. ಇದರ ಹಿನ್ನೆಲೆ ನೋಡ್ತಾ ಹೋದರೆ ಒಂದು ವಿಡಿಯೋ ಕೂಡ ವೈರಲ್ ಆಗಿತ್ತು. ಅಂದರೆ ಗುಣಮಟ್ಟವಿಲ್ಲದ ಲಡ್ಡುಗಳನ್ನು ವಿತರಣೆ ಮಾಡಿದ್ದ ಅಂತ ಒಂದು ವಿಡಿಯೋ ಹರಿದಾಡ್ತಿತ್ತು. ಅದನ್ನು ಪ್ರಶ್ನಾರ್ಥಕ ರೂಪದಲ್ಲಿ ಸದನದಲ್ಲಿ ಕೇಳಿದಾಗ MLAಗಳೊಬ್ಬರು, ಅಂದರೆ ನಾಗರಾಜ್ ಅವರು ಸದನದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಗಮನಕ್ಕೆ ತಂದಾಗ, ನೋಡಿ, ಒಂದು ಅಂಗನವಾಡಿ ಕೇಂದ್ರಕ್ಕೆ ಈ ಕೆಟ್ಟದಂಥ ಗುಣಮಟ್ಟವಿಲ್ಲದ ಲಡ್ಡು ಸಪ್ಲೈ ಆಗಿದೆ, ಅದು ಇದೀಗ ಮಕ್ಕಳಿಗೆ ತಿನ್ನಲಿಕ್ಕಾಗಲ್ಲ, ನೀವು ಯಾವ ರೀತಿಯಲ್ಲಿ ನಿಮ್ಮ ಒಂದು ಅಂಗನವಾಡಿ ಕೇಂದ್ರದಲ್ಲಿ ಅಥವಾ ಮಕ್ಕಳಿಗೆ ಕೊಡುವಂಥ ಲಡ್ಡುಗಳಿಗೆ ನೀವು ಯಾಕೆ ಗಮನ ಹರಿಸ್ತಿಲ್ಲ, ಯಾಕೆ ಗುಣಮಟ್ಟದ ಲಡ್ಡು ಕೊಡ್ತಾ ಇಲ್ಲ ಅಂತ ಮಾತನ್ನು ಕೇಳಿದಾಗ, ಇಲ್ಲ ಅದು ಹಾಗಾಗಿಲ್ಲ, ಕೇವಲ 20 ದಿನಗಳ ಲಡ್ಡು ಅದು ಸಪ್ಲೈ ಆಗಿದ್ದಲ್ಲ, ಅದು ಹಿಂದಿನ ಲಡ್ಡು. 6 ತಿಂಗಳ ವಿಡಿಯೋನ ಇಟ್ಕೊಂಡು ನೀವೆಲ್ಲ ತಮಾಷೆ ಮಾಡ್ತಾಯಿದ್ರಿ, ನೀವೆಲ್ಲ ಅದನ್ನು ವಿರೋಧ ಮಾಡ್ತೀರಿ, ಅದು ಹಾಗಾಗಿಲ್ಲ ಎನ್ನುವಂಥ ಮಾತನ್ನು ಹೇಳಿದರು. ಅದು ಹಳೆಯ ಬಿಲ್ಡಿಂಗ್ ಆಯಿತು, ಹಳೆಯ ಒಂದು ವಿಡಿಯೋ, ಈಗ ಅದಕ್ಕೂ ಸಂಬಂಧ ಇಲ್ಲ, ಅದು ಹಳೆಯ ವಿಡಿಯೋ ಎನ್ನುವಂಥ ಮಾತನ್ನು ಹೇಳಿದರು. ಇಲ್ಲಿ ಒಂದಂದರೆ, ಆ ವಿಡಿಯೋ ಹಳೆಯದಾದರೂ ಕೂಡ ಗುಣಮಟ್ಟವಿಲ್ಲದ ಲಡ್ಡು ಯಾವತ್ತೂ ಕೆಟ್ಟ ಕೆಲಸವೇ, ಗುಣಮಟ್ಟದವಿಲ್ಲದ ಲಡ್ಡುವನ್ನು ಕೊಡಬಾರ್ದು, ಅದು ತಪ್ಪೇ. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದು, ಇಲ್ಲ ಆ ಹಳೆಯ ವಿಡಿಯೋವನ್ನು ಇಟ್ಕೊಂಡು ಈಗ ಟ್ರೋಲ್ ಮಾಡ್ತಿದ್ರಿ, ಅದು ಹಳೆ ಕಾಲದ ವಿಡಿಯೋ, ಅದು 6 ತಿಂಗಳ ಹಿಂದಿನ ವಿಡಿಯೋ ಎನ್ನುವಂಥ ಸ್ಪಷ್ಟ ಮಾಹಿತಿಯನ್ನು ಸದನಕ್ಕೆ ಕೊಟ್ಟಿದ್ರು. ಆದರೆ ಈಗ ತಿಳಿದು ಬರ್ತಾ ಇರುವಂಥ ಮಾಹಿತಿ ಪ್ರಕಾರ ಕಸ್ತೂರ ಬಾವಿ ಹೇಳ್ತಾರೆ, ಅದು ಫೆಬ್ರವರಿ ತಿಂಗಳಲ್ಲಿ ಆದಂಥ ಒಂದು ಸಪ್ಲೈ ಆದಂಥ ಲಡ್ಡು, ಅದರ ಬಗ್ಗೆ ನನ್ನ ಹತ್ರ ದಾಖಲಾತಿದೆ ಮತ್ತು ಅದನ್ನು ನಾನು ಕೊಡ್ತೇನೆ. ಹಾಗಾಗಿ ಇಷ್ಟು ಈ ಹಿಂದೆ ಸುಳ್ಳನ್ನು ಹೇಳಿದಂಥ ಸರ್ಕಾರ ಗೃಹಲಕ್ಷ್ಮಿಯವರಿಗೆ 5,000 ಕೋಟಿ ಹಣವನ್ನು ಕೊಡದೆ ಸುಳ್ಳು ಹೇಳಿ ಜನರಿಗೆ ಮಣ್ಣೆರಚಿದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತೆ ಯಾಕೆ ಸುಳ್ಳು ಹೇಳಿದ್ರು ಎನ್ನುವಂಥ ಆಕ್ರೋಶವನ್ನು ಕಸ್ತೂರ ಬಾಬಿಯವರು ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಸ್ಫೋಟಕವಾದಂಥ ಒಂದು ಮಾಹಿತಿಯನ್ನು ಅಥವಾ ಸ್ಫೋಟಕ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಅಂದರೆ 20 ದಿನಗಳ ಹಿಂದೆ, ಅಂದರೆ ಸರಿಸುಮಾರು ಇದೇ ತಿಂಗಳ ಫೆಬ್ರವರಿಯ ಮಧ್ಯದಲ್ಲಿ ಆದಂಥ ಒಂದು ವಿಡಿಯೋ, ಅಥವಾ ಫೆಬ್ರವರಿ ಮಧ್ಯದಲ್ಲಿ ಆದಂಥ ಈ ಲಡ್ಡುಗಳ ಗುಣಮಟ್ಟವಿಲ್ಲದ ಲಡ್ಡುಗಳನ್ನು ಅಂಗನವಾಡಿ ಕೇಂದ್ರಕ್ಕೆ ಅಥವಾ ಮಕ್ಕಳಿಗೆ ತಿನ್ನಲಿಕ್ಕೆ ಸಪ್ಲೈ ಮಾಡಿದ್ರು. ಹೀಗಾಗಿ ಇಂಥ ಒಂದು ಹಸಿ ಸುಳ್ಳನ್ನು ಕೂಡ ಸದನದಲ್ಲಿ ಸುಳ್ಳನ್ನು ಸತ್ಯವೆಂಬಂತೆ ಬಿಂಬಿಸಿ, ಇಲ್ಲ ತಮ್ಮ ತಪ್ಪಿಲ್ಲ, ಅದು ಹಳೆಯ ವಿಡಿಯೋ, ಅದು ಈಗಿನ ವಿಡಿಯೋಲ್ಲ ಎನ್ನುವಂಥ ಮಾಹಿತಿಯನ್ನು ಕೊಟ್ಟು ಜನರಿಗೆ ಸುಳ್ಳು ಹೇಳಿ ಮತ್ತೊಮ್ಮೆ ಸುಳ್ಳಿನ ಲಕ್ಷ್ಮೀ ಹೆಬ್ಬಾಳ್ಕರ್ ಎನ್ನುವಂಥ ಒಂದು ಖ್ಯಾತಿಗೆ ಅಥವಾ ಅಪಖ್ಯಾತಿಗೆ ಒಳಪಟ್ಟರೆ ಎನ್ನುವಂಥ ಚರ್ಚೆ ಇದೀಗ ಜೋರಾಗ್ತಿದೆ. ಒಂದು ಹಂತದಲ್ಲಿ 5,000 ಕೋಟಿ ಹಣವನ್ನು ಕೊಡಲಿಲ್ಲ ಎನ್ನುವುದು, ಕೊಟ್ಟಿದ್ದೇವೆ ಎನ್ನುವಂಥ ಮಾತನ್ನು ಹೇಳಿದ್ರು. ಅದಾದ ನಂತರ ಇಲ್ಲ ಕೊಟ್ಟಿಲ್ಲ ಎನ್ನುವಂಥ ಮಾತನ್ನು ಒಪ್ಪಿಕೊಂಡ್ರು. ಅದಾದ ನಂತರ ಇದೀಗ ಆ ವಿಡಿಯೋ ಹಳೆಯದಾಗಿತ್ತು ಎನ್ನುವುದನ್ನು ಮಾತನ್ನು ಹೇಳಿದ್ರು ಸದನದಲ್ಲಿ. ಅದಾದ ನಂತರ ಇಲ್ಲ ಆ ವಿಡಿಯೋ ಹಳೆಯದಾಗಿತ್ತು ಎನ್ನುವುದನ್ನು ಮಾತಿನ ಜೊತೆಗೆ ಸತ್ಯ ಹೊರಗೆ ಬಂದಾಗ ಅದು ಕೇವಲ 20 ದಿನಗಳ ವಿಡಿಯೋ ಅನ್ನೋದು ಕೂಡ ಇದೀಗ ಸತ್ಯವನ್ನು ಒಪ್ಪಿಕೊಳ್ಳಬೇಕಾಗಿದೆ ಸರ್ಕಾರ. ಹಾಗಾಗಿ 2 ಸುಳ್ಳನ್ನು ಹೇಳಿ ಪದೇ ಕಾಂಗ್ರೆಸ್ ಸರ್ಕಾರಕ್ಕೆ ಮುಜುಗರ ಉಂಟು ಮಾಡಿದ್ರೆ, ಒಂದು ವೇಳೆ ನಿಮಗೆ ಮಾಹಿತಿ ಇಲ್ಲ ಅಂದರೆ ನಾನು ಮಾಹಿತಿಯನ್ನು ತರಿಸ್ಕೊಳ್ತೇನೆ, ಶಿಕ್ಷೆ ಕೊಡ್ತೇನೆ ಅಥವಾ ಅದಕ್ಕೆ ಕಠಿಣ ಕ್ರಮ ಕೈಗೊಳ್ತೇನೆ ಅಂತ ಹೇಳ್ಬೋದೇ ಬಿಟ್ಟು, ಅದು 6 ತಿಂಗಳ ಹಿಂದಿನ ವಿಡಿಯೋ ಎನ್ನುವಂಥ ಮಾತನ್ನು ಹೇಳಿದ್ದು ಅತ್ಯಂತ ಅಪರಾಧ ಅಥವಾ ಅದು ಜನರಿಗೆ
ಮಣ್ಣೆರಚುವಂಥ ತಂತ್ರ ಅಂತ ಹೇಳ್ಬೋದು. ಯಾಕಂದರೆ ಗುಣಮಟ್ಟದವಿಲ್ಲದ ಒಂದು ಲಡ್ಡುವನ್ನು 6 ತಿಂಗಳಾಗಲಿ ಅಥವಾ 2 ವರ್ಷ ಆಗಲಿ ಯಾವತ್ತೂ ಕೂಡ ಕೊಡಬಾರ್ದು. 2.5 ಅಥವಾ 3 ವರ್ಷದಿಂದ ಕಾಂಗ್ರೆಸ್ ಸರ್ಕಾರವಿದೆ. ಹಾಗಾಗಿಯೂ ಕೂಡ ಇಲ್ಲ, ಅದು 6 ತಿಂಗಳ ಹಿಂದಿನ ವಿಡಿಯೋ, ಅದು ಹಾಗಾಗಿಲ್ಲ, ಅದು ಹೀಗಾಗಿಲ್ಲ, ಬಿಲ್ಡಿಂಗ್ ಚೆನ್ನಾಗಿದೆ, ಹಾಗಾಗಿದೆ ಎನ್ನುವಂಥ ಮಾತನ್ನು ಹೇಳಿ ಎಲ್ಲೋ ಒಂದು ಕಡೆ ತಪ್ಪಿಸ್ಕೊಳ್ಳಿಕ್ಕೆ ಹೋಗೋದಿಲ್ಲ, ಅದು ಕೂಡ ಅಕ್ಷಮ್ಯ ಅಪರಾಧ. ಇನ್ನು ಮುಂದಾದರೂ ಕೂಡ ಈ ಎಂಥ ಘಟನೆಗಳು ಮರುಕಳಿಸದಿರಲಿ, ಅದರಲ್ಲೂ ಮುಖ್ಯವಾಗಿ ಮಕ್ಕಳ ವಿಷಯಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರ ತಪ್ಪನ್ನು ಮಾಡಲೇಬಾರ್ದು. ಇವೆಲ್ಲ ಬೆಳವಣಿಗೆ ಕೂಡ ಇದೀಗ ಸರ್ಕಾರಕ್ಕೆ ಮುಖಭಂಗವಾಗಿದೆ. ಆದರೆ ಈ ಎಲ್ಲ ಮುಖಭಂಗ ಕಾಂಗ್ರೆಸ್ನವ್ರು ಮಾಡ್ತಾಯಿದ್ರು ಕೂಡ BJಪಿಯವರು ಅಷ್ಟು ಪ್ರತಿರೋಧವಾಗಿ ಹೋರಾಡ್ತಿಲ್ಲ. ಒಂದು ಸಲ ಮಾತಾಡ್ತಾರೆ, ಹೊರಗಡೆ ಬಂದ್ಕೊಂಡು ಕೈ ಮೇಲಾಯಿಸ್ಕೊಂಡು ಹೆಗಲ ಮೇಲೆ ಕೈ ಹಾಕೊಂಡು ಹೋಗ್ತಾರೆ. ಇದು ಕರ್ನಾಟಕ ರಾಜ್ಯದಲ್ಲಿ ಆಗ್ತಿರುವಂಥ ಅತ್ಯಂತ ದೊಡ್ಡ ದುರಂತ ಹೇಳ್ಬೋದು. ಇಲ್ಲಿ ಯಾವ ಪಕ್ಷದ ಸದಸ್ಯರು ಯಾರ ಬೆಂಬಲಕ್ಕಿದ್ದಾರೆ ಎನ್ನುವುದೇ ಅರ್ಥ ಆಗ್ತಿಲ್ಲ. ಎಲ್ಲರೂ ಕೂಡ ಅಂದರೆ ಈ ಜೆಂಡಾ ಬೇರೆ ಆದರೂ ಕೂಡ ಅಜೆಂಡಾ ಒಂದೇ ಆಗಿದೆ. ಇಲ್ಲಿ ಯಾರಿಗೂ ಕೂಡ ಬೇರೆ ಬೇರೆ ಪಕ್ಷದವರು ಅಂತ ನನಗಂತೂ ಕಾಣ್ತಲ್ಲ. ಎಲ್ಲರೂ ಕೂಡ ಒಂದೇ ದೋಣಿಯಲ್ಲಿ ಸಾಗ್ತಾ ಇರುವಂಥ ಪ್ರಯಾಣಿಕರು. ಅವರ ಉದ್ದೇಶ ಒಂದೇ ಇದೆ, ಮತದಾರರನ್ನ ಹೇಗಾದರೂ ಮಾಡಿ ಸೆಳೆಯಬೇಕೇ ಬಿಟ್ಟು ಅಭಿವೃದ್ಧಿ ಕಾರ್ಯ ಯಾರಿಗೂ ಬೇಡ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.